ಮಳೆ ಹಾನಿ ಪ್ರದೇಶಗಳಿಗೆ ಶಾಸಕ ಟಿಬಿ ಜಯಚಂದ್ರ ಭೇಟಿ. ಸರ್ವೆ ಮಾಡುವಂತೆ ಶಾಸಕರಿಂದ ಅಧಿಕಾರಿಗಳಿಗೆ ಸೂಚನೆ. ಯುಗಾದಿ ಹಬ್ಬಕ್ಕೂ ಮುನ್ನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಕಾಲಿಕವಾಗಿ ಮಳೆಯಾಗಿದೆ. ಕೆಲವೊಂದು ಕಡೆ ಆಲಿಕಲ್ಲು ಮಳೆಯಾಗಿದ್ದು ಫಸಲಿಗೆ ಬಂದಿದ್ದ ಬೆಳೆ ನಾಶವಾಗಿದ್ದು ಬೆಳೆ ಕಳ್ಕೊಂಡ ರೈತ ಕಂಗಾಲಾಗಿದ್ದಾನೆ. ಇತ್ತ ಶಿರಾ ತಾಲೂಕಿನಲ್ಲಿ ಕಳೆದ ವಾರ ಆಲಿಕಲ್ಲು ಸಹಿತ ಭರ್ಜರಿ ಮಳೆಯಾಗಿದ್ದು ಮಳೆಯಿಂದ ಹಾನಿಗೊಳಗಾದ ರೈತರ ಜಮೀನುಗಳಿಗೆ ಶಾಸಕ ಟಿಬಿ ಜಯಚಂದ್ರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿರಾ ತಾಲೂಕಿನ ಗೋಣಿಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಸುರಿದ ಆಲಿಕಲ್ಲು ಮಳೆಗೆ ಫಸಲಿಗೆ ಬಂದಿದ್ದ ಬೆಳೆಗಳು ನಾಶವಾಗಿದ್ದು ರೈತರು ಆಘಾತಕ್ಕೀಡಾಗಿದ್ದು ಸರ್ಕಾರ ಬೆಳೆ ನಾಶ ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಪರಿಹಾರವನ್ನು ಒದಗಿಸುವಂತೆ ರೈತರು ಆಗ್ರಹಿಸಿದರು. ಈ ಹಿನ್ನೆಲೆ ಶಾಸಕ ಟಿಬಿ ಜಯಚಂದ್ರ ಅವರು ಹಾನಿಗೊಳಗಾದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ಹಾನಿಯಾದ ಜಮೀನುಗಳ ಸರ್ವೆ ಕಾರ್ಯವನ್ನ ಶೀಘ್ರದಲ್ಲಿ ಪ್ರಾರಂಭಿಸುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. ಇನ್ನು ಶಾಸಕ ಟಿಬಿ ಜಯಚಂದ್ರ ಅವರು ಮಾತನಾಡಿ, ನಾನು ಕೃಷಿ ಮಂತ್ರಿಯಾಗಿದ್ದಾಗ ಇನ್ಶೂರೆನ್ಸ್ ಅನ್ನ ಜಾರಿಗೆ ತಂದಿದ್ದೆ. ರೈತರಿಗೆ ಪರಿಹಾರ ನೀಡುವ ಉದ್ದೇಶದಿಂದ ಆ ಯೋಜನೆ ಜಾರಿ ತಂದಿದ್ದೆ. ಹೀಗಾಗಿ ಸರ್ವೆ ಕಾರ್ಯ ಪೂರ್ಣಗೊಂಡ ಬಳಿಕ ಸರ್ಕಾರದಿಂದ ಪರಿಹಾರ ಒದಗಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅಕಾಲಿಕ ಆಲಿಕಲ್ಲು ಮಳೆಯಿಂದ ಉಂಟಾದ ಹಾನಿಯ ವರದಿಯನ್ನ ಅಧಿಕಾರಿಗಳಿಂದ ಪಡೆದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನನಗೆ ಜ್ಞಾಪಕ ಬರ್ತದೆ. ಹಿಂದೆ ನಾನು ಕೃಷಿ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಈ ಇನ್ಶೂರೆನ್ಸ್ ಅಂತಕ್ಕಂಥದ್ದನ್ನು ನಾನು ಈ ರಾಜ್ಯದಲ್ಲಿ ಜಾರಿ ತಂದಿದ್ದಂಥ ನನಗೆ ಆವಾಗಲೇ ಗೊತ್ತಿತ್ತು. ನಾನು ಅದಕ್ಕೆ ಪೂರ್ವದಲ್ಲಿ ಈ ರೀತಿಯಾದಂಥ ನಷ್ಟ ಆದಂಥ ಸಂದರ್ಭದಲ್ಲಿ ರೈತರಿಗೆ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇನ್ಶೂರೆನ್ಸ್ ತರುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮ ತಾಲ್ಲೂಕಿನಲ್ಲಿ ಇನ್ಶೂರೆನ್ಸ್ಗೆ ಭಾಗವಹಿಸ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅಂದರೆ 100 ಜನ ರೈತರಿದ್ದ 50 ಜನ ಭಾಗವಹಿಸ್ತಾರೆ. ಆದರೆ ಎಲ್ಲ ಒಂದು ಕಡೆಗೆ ಪರಿಹಾರ ಸಿಕ್ಕೋಕ್ಕಾಗಿರಲಿಲ್ಲ, ಕಟ್ತಾಯಿದ್ರು, ಸಿಗ್ತಿರಲಿಲ್ಲ. ಈಗ ಅನಿವಾರ್ಯತೆ ಬಂದಿದೆ. ಇನ್ಶೂರೆನ್ಸ್ ಕಂಪನಿಯವರು ಅತ್ಯಂತ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ಇದು ಹಿಂದೆಲ್ಲ ಕಟ್ಕೊಂಬಂದಿದೆ, ಅದೇ ರೈತರು ಕಟ್ಕೊಂಬಂದಿರ್ತಕ್ಕಂಥದ್ದು. ಯಾವತ್ತೂ ಪರಿಹಾರ ಸಿಕ್ಕಿಲ್ಲ ಅವರಿಗೆ. ಆದರೆ ಈ ಸರಿ ಪರಿಹಾರ ಕೊಡಿಸೋವಂಥ ಕೆಲಸವನ್ನು ಆಗಬೇಕು ಅಂತಕ್ಕಂಥದ್ದು. ಯಾಕೆಂದರೆ ನನಗೆ ಇನ್ಶೂರೆನ್ಸ್ ತಂದಿದ್ದರಿಂದ ಸ್ವಲ್ಪ ಮಟ್ಟಿಗೆ ರೈತರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತದೆ. ಇವತ್ತು ಎಲ್ಲ ಒಂದರಿಗೆ ಈ ಕೃಷಿ ಅಂತಂದರೆ ಅತಿ ಹೆಚ್ಚಿನ ಬಂಡವಾಳ ಆಗ್ತಕ್ಕಂಥದ್ದು, ದುಬಾರಿ ವೆಚ್ಚ ಹಾಕುವಂಥ ಉದ್ಯಮ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತು ಇನ್ಶೂರೆನ್ಸ್ ಕಂಪನಿ ಅವ್ರ ಜೊತೆಗೆ ನಿಲ್ಲಬೇಕಾಗುತ್ತೆ. ನಿಲ್ಲೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ವೇಳೆ ತಹಶೀಲ್ದಾರ್ ಆನಂದ್ ಕುಮಾರ್, ತೋಟಗಾರಿಕೆ ಸಹಾಯಕ ನಿರ್ದೇಶಕ ಸುಧಾಕರ್, ಕೃಷಿ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗರಾಜ್ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು, ರೈತರು ಹಾಜರಿದ್ದರು. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.